Hi students, good morning. In the last video, we studied about the functional components of a computer. Okay? In that we studied what is meant by input unit, what is meant by output, what are storage unit, what is meant by CPU and all. Okay? Today, in this video, okay, we are going to study about the evolution of computers. Okay? Evolution of computers. Evolution of computers ಅಂದ್ರೆ ಹೇಗೆ ಬಂತು ಕಂಪ್ಯೂಟರ್ಸ್ ಮುಂಚೆ ಹೇಗಿತ್ತು ಓಕೆ ಈಗಿನ ಕಂಪ್ಯೂಟರ್ಸ್ಗೂ ಆಗಿನ ಕಂಪ್ಯೂಟರ್ಸ್ಗೂ ಯಾವ ರೀತಿ ಇತ್ತು ಡಿಫರೆನ್ಸ್ ಓಕೆ ಮುಂಚೆ ಯಾವ ರೀತಿ ಕಂಪ್ಯೂಟರ್ಸ್ ಬಂತು ಅಂತ ಓಕೆ ಸೊ ದಿಸ್ ಇಸ್ ಅಬೌಟ್ ದ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಓಕೆ ಇನ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಏನಕ್ಕೆ ಫಸ್ಟ್ ಆಫ್ ಆಲ್ ಮುಂಚೆ ಈ ಕಂಪ್ಯೂಟರ್ಸ್ ಇಲ್ಲದೆ ಇರೋ ಟೈಮಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಇನ್ ಅರ್ಲಿಯರ್ ಡೇಸ್ ಇನ್ ದ ಅರ್ಲಿಯರ್ ಡೇಸ್ ವಿ ಆರ್ ಕ್ಯಾಲ್ಕುಲೇಟೆಡ್ ಬೈ ಫಿಂಗರ್ಸ್ ಸ್ಟೋನ್ಸ್ ಸ್ಟಿಕ್ಸ್ ಇದನ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಸ್ಟೋನ್ಸ್ ಕಲ್ಲುಗಳನ್ನ ಯೂಸ್ ಮಾಡ್ತಾ ಇದ್ವಿ ಓಕೆ ಸ್ಟಿಕ್ಸ್ ನ ಯೂಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಫಿಂಗರ್ಸ್ ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡ್ತಾ ಇದ್ವಿ ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಕಂಪ್ಯೂಟರ್ಸ್ ಅಂದ್ರೆ ಮುಂಚೆ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ರು ಅಂತ ಓಕೆ ಫಸ್ಟ್ ಬಂದಿದ್ದು ಓಕೆ ಕಂಪ್ಯೂಟರ್ಸ್ ಅಲ್ಲಿ ಫಸ್ಟ್ ಬಂದಿದ್ದು ಯಾವುದು ಅಬ್ಯಾಕಸ್ ಓಕೆ ದಿಸ್ ಇಸ್ ದ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮೆಷಿನ್ ಅಂತ ಕರೀಬಹುದು ಓಕೆ ಫಸ್ಟ್ ಬಂದಿದ್ದು ಯಾವುದು ಅಬ್ಯಾಕಸ್ ಸೊ ಅಬ್ಯಾಕಸ್ ಸಿ ದ ಪಿಕ್ಚರ್ ಆಫ್ ದಿಸ್ ಅಬ್ಯಾಕಸ್ ಸೊ ದಿಸ್ ಇಸ್ ಅಬ್ಯಾಕಸ್ ಈ ತರ ಇದೆ ಓಕೆ ಹೇಳ್ತೀನಿ ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಅಬ್ಯಾಕಸ್ ಅಂದ್ರೆ ಇಟ್ಸ್ ದ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮೆಷಿನ್ ಫಸ್ಟ್ ನಾವು ಇದರಲ್ಲೇ ಕ್ಯಾಲ್ಕುಲೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಎಮರ್ಜೆಡ್ ಅಬೌಟ್ 500 ಇಯರ್ಸ್ ago 5000 ವರ್ಷಗಳ ಹಿಂದೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಅವಾಗ ಇದು ಅಬ್ಯಾಕಸ್ ಇತ್ತು ಓಕೆ ಇಟ್ ಇಸ್ ಎಮರ್ಜ್ಡ್ ಅಬೌಟ್ 5000 ಇಯರ್ಸ್ ago ಓಕೆ ನೆಕ್ಸ್ಟ್ ಇಟ್ ಈಸ್ ಇನ್ವೆಂಟೆಡ್ ಇನ್ ಚೈನಾ ಇದು ಎಲ್ಲಿ ಇನ್ವೆಂಟ್ ಮಾಡಿದ್ರು ಚೈನಾದಲ್ಲಿ ಈ ಅಬ್ಯಾಕಸ್ ನ ಇನ್ವೆಂಟ್ ಮಾಡಿದ್ರು ಓಕೆ ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಈ ಅಬ್ಯಾಕಸ್ ಇಟ್ ಇಸ್ ಅ ರೆಕ್ಟಾಂಗ್ಯುಲರ್ ವುಡನ್ ಫ್ರೇಮ್ ವಿತ್ ಬೀಡ್ಸ್ ಆಫ್ ಪ್ಯಾರಲಲ್ ಲೈನ್ಸ್ ಇದ್ರಲ್ಲಿ ಏನಿರುತ್ತೆ ಒಂದು ರೆಕ್ಟಾಂಗ್ಯುಲರ್ ವುಡನ್ ಇರುತ್ತೆ ಓಕೆ ಒಂದು ವುಡನ್ ಫ್ರೇಮ್ ಇರುತ್ತೆ ಆ ವುಡನ್ ಫ್ರೇಮ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಇರುತ್ತೆ ಆ ಪ್ಯಾರಲಲ್ ಲೈನ್ಸ್ ಅಲ್ಲಿ ಬೀಡ್ಸ್ ಗಳನ್ನ ಹಾಕಿರ್ತಾರೆ ಅಂದ್ರೆ ಮಣಿಗಳನ್ನ ಹಾಕಿರ್ತಾರೆ ಆ ಮಣಿಗಳನ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಅವಾಗ ಮಾಡ್ತಾ ಇದ್ದೀವಿ ಓಕೆ ಸೊ ದಿಸ್ ಪಿಕ್ಚರ್ ಓಕೆ ಸೀರೀಸ್ ಸೊ ಇಲ್ಲಿ ನೋಡಿ ಇದು ವುಡನ್ ಫ್ರೇಮ್ ಸ್ಕ್ವೇರ್ ಟೈಪ್ ಓಕೆ ನೆಕ್ಸ್ಟ್ ನೋಡಿ ಪ್ಯಾರಲಲ್ ಲೈನ್ಸ್ ನೀವು ಆಲ್ರೆಡಿ ಇದೆಲ್ಲ ಅಬ್ಯಾಕಸ್ ಬಗ್ಗೆ ನೀವು ಕಲ್ತಿರ್ತೀರಾ ಮತ್ತೆ ಈಗೆಲ್ಲ ಮಕ್ಕಳಿಗೆಲ್ಲ ಸ್ಲೇಟ್ಸ್ ಅಲ್ಲೆಲ್ಲ ಬಂದಿರುತ್ತೆ ರೈಟ್ ಮಣಿಗಳೆಲ್ಲ ಹಾಕಿ ಮಾಡಿರ್ತಾರೆ ಸೇಮ್ ಅದೇ ತರ ನೋಡಿ ಒಂದು ವುಡನ್ ಫ್ರೇಮ್ ಇರುತ್ತೆ ಅದರಲ್ಲಿ ಪ್ಯಾರಲಲ್ ಲೈನ್ಸ್ ಇರುತ್ತೆ ಓಕೆ ಪ್ಯಾರಲಲ್ ಲೈನ್ಸ್ ಅಲ್ಲಿ ಬೀಡ್ಸ್ ಗಳನ್ನ ಹಾಕಿರ್ತಾರೆ ಅಂದ್ರೆ ಮಣಿಗಳನ್ನ ಹಾಕಿರ್ತಾರೆ ಇದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಮುಂಚೆ ಎಲ್ಲ ಫಿಂಗರ್ಸ್ ಯೂಸ್ ಮಾಡ್ಕೊಂಡು ಸ್ಟೋನ್ಸ್ ನ ಯೂಸ್ ಮಾಡ್ಕೊಂಡು ಸ್ಟಿಕ್ಸ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಓಕೆ ಅದಾದ್ಮೇಲೆ ಅಬ್ಯಾಕಸ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಒಂದು ವುಡನ್ ಫ್ರೇಮ್ ತರ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಯಾರಲಲ್ ಲೈನ್ಸ್ ತರ ಹಾಕಿ ಅದ್ರ ಒಳಗಡೆ ಮಣಿಗಳನ್ನ ಅಂದ್ರೆ ಬೀಡ್ಸ್ ಗಳನ್ನ ಹಾಕ್ತಾ ಇದ್ರು ಇದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಓಕೆ ದಿಸ್ ಇಸ್ ವಾಟ್ ಇಸ್ ಅಬ್ಯಾಕಸ್ ಓಕೆ ಸೊ ಅಬ್ಯಾಕಸ್ ಇಟ್ ಇಸ್ ಅ ಫಸ್ಟ್ ಅದಕ್ಕೋಸ್ಕರ ಇದನ್ನ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮೆಷಿನ್ ಅಂತ ಕರೀತಾರೆ ಸೊ ಇಟ್ ಇಸ್ ಅ ಫಸ್ಟ್ ಕ್ಯಾಲ್ಕುಲೇಟಿಂಗ್ ಮೆಷಿನ್ it is emerged about 5000 years ago okay it is invented in China next ಇದು ಯಾವ ತರ ಇರುತ್ತೆ it is a rectangular wooden frame with the beads of parallel lines ಒಂದು wooden frame ಇರುತ್ತೆ ಅಲ್ಲಿ parallel lines ಇರುತ್ತೆ ಅದರಲ್ಲಿ beads ಗಳನ್ನ ಹಾಕಿರ್ತಾರೆ ಅಂದ್ರೆ ಮಣಿಗಳನ್ನ ಹಾಕಿರ್ತಾರೆ ಅದನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಅವಾಗ ಯಾವ್ದ್ರಲ್ಲಿ ಅಬ್ಯಾಕಸ್ ನೆಕ್ಸ್ಟ್ ಅಬ್ಯಾಕಸ್ ಆದ್ಮೇಲೆ ನೆಕ್ಸ್ಟ್ ಬಂತು ಯಾವುದು ನೇಪಿಯರ್ ಬೋನ್ಸ್ ಅಂತ ಬಂತು ಓಕೆ ನೆಕ್ಸ್ಟ್ ಯಾವುದು ಬಂತು ನೇಪಿಯರ್ ಬೋನ್ಸ್ ಅಂತ ಬಂತು ಸೊ ಈ ನೇಪಿಯರ್ ಬೋನ್ಸ್ ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಿದ್ರು ಇದರ ಜಸ್ಟ್ ನಾವು ಮಲ್ಟಿಪ್ಲಿಕೇಶನ್ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬಹುದಿತ್ತು ಓಕೆ ಇಟ್ ಈಸ್ ಯೂಸ್ ಫಾರ್ ಮಲ್ಟಿಪ್ಲಿಕೇಶನ್ ಪರ್ಪಸ್ okay so this Napier bones was invented by John Napier okay so ಯಾರನ್ನ ಇನ್ವೆಂಟ್ ಮಾಡಿದ್ರು that is very important in this topic okay ಯಾರು ಇನ್ವೆಂಟ್ ಮಾಡಿದ್ರು ನೇಮ್ಸ್ ನ ಚೆನ್ನಾಗಿ ನೆನಪಿಟ್ಕೊಳ್ಬೇಕು okay so
So this Napier bones was invented by John Napier. ಯಾರು ಇನ್ವೆಂಟ್ ಮಾಡಿದ್ದು? ಜಾನ್ ನೇಪಿಯರ್ ಅನ್ನೋರು ಈ ನೇಪಿಯರ್ ಬೋನ್ಸ್ ನ ಇನ್ವೆಂಟ್ ಮಾಡ್ತಾರೆ. ಓಕೆ, ಸೊ ಫಾರ್ ವಾಟ್ ಪರ್ಪಸ್? ಫಾರ್ ಮಲ್ಟಿಪ್ಲಿಕೇಶನ್ ಪರ್ಪಸ್. ಓಕೆ, he was a Scottish mathematician. ಇವರೊಬ್ರು ಸ್ಕಾಟಿಷ್ ನವರು, ಇವರು ಒಬ್ರು ಮ್ಯಾಥಮೆಟಿಷಿಯನ್. ಓಕೆ, ನೆಕ್ಸ್ಟ್ ಯಾವ ರೀತಿ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು? ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ರು. ಓಕೆ, ಯಾವ ರೀತಿ ಮಾಡ್ತಾ ಇದ್ರು? ಎ ಸೆಟ್ ಆಫ್ ಬೋನ್ಸ್ ಕನ್ಸಿಸ್ಟ್ ಆಫ್ 9 ರಾಡ್ಸ್. ಇದರಲ್ಲಿ ಬೋನ್ಸ್ ಇರುತ್ತಲ್ಲ, ಓಕೆ, ಪ್ರಾಣಿಗಳ ಮೂಳೆಗಳಿಂದ ಬೋನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರು? ಒಂದು 9 ರಾಡ್ಸ್ ತರ ಮಾಡ್ಕೊಳ್ಳೋದು. 9 ಬೋನ್ಸ್ ನ ಇಟ್ಬಿಟ್ಟು ಅದರಲ್ಲಿ 0 to 9 ನಂಬರ್ಸ್ ಬರ್ಬಿಟ್ಟು ಕಾನ್ಸ್ಟೆಂಟ್ ಆಗಿ 0 to 9 ಹಾಕಿರೋರು, ಮೇಲ್ಗಡೆ 0 ಹಾಕಿರೋರು. ಓಕೆ, ಸೊ ಆ ಒಂದು ಇದರಿಂದ ಮಲ್ಟಿಪ್ಲಿಕೇಶನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಓಕೆ, ಸಿ ದಿಸ್ ನೇಪಿಯರ್ ಬೋನ್ಸ್ ಹೇಗಿರುತ್ತೆ ಅಂದ್ರೆ, ದಿಸ್ ಇಸ್ ನೇಪಿಯರ್ ಬೋನ್ಸ್. ನೋಡಿ, ಇದೆಲ್ಲ ಬೋನ್ಸ್ ಇಂದ ಮಾಡಿರೋದು. ನೋಡಿ, ಇಲ್ಲಿ ನಂಬರ್ಸ್ ಇದೆ 0 to 9 ಕಾಣಿಸ್ತಿದ್ಯಾ? 0 to 9 ನಂಬರ್ಸ್ ಇರ್ತಿತ್ತು. ಇಲ್ಲೂ ಸಹ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಬೋನ್ಸ್ ಮೇಲೆ ನಂಬರ್ಸ್ ಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡಿ 0 ಇದೆ, ನೆಕ್ಸ್ಟ್ 0 1 0 2 0 3 ಆ ಥರ ಇದೆ. ಮತ್ತೆ ಈ ಕಡೆನೂ 1 to 9 ನಂಬರ್ಸ್ ಇದೆ. ಓಕೆ, ಸೊ ಈ ಒಂದು ಇದರಿಂದ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು. ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು? ಜಸ್ಟ್ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಮಾತ್ರ ಮಾಡಬಹುದು. ಓಕೆ, ದಿಸ್ ಈಸ್ ಅಬೌಟ್ ದ ನೇಪಿಯರ್ bones. Okay, so Napier bones, this is for used for multiplication purpose. It is invented by John Napier. Okay, he was a Scottish mathematician. ಯಾವ ರೀತಿ ಇತ್ತು ಈ Napier bones? A set of bones consist of 9 rods. 9 rods ಇತ್ತು. See, 9 rods. 9 rods ಇದೆ. ಇಲ್ಲಿಂದ ಇವತ್ತು 9 rods ಇರ್ತಾ ಇತ್ತು. ಸೊ 9 rods ಅಲ್ಲಿ ಎಲ್ಲ ನಂಬರ್ಸ್ 0 to 9 ನಂಬರ್ಸ್ ಹಾಕ್ತಾ ಇದ್ರು. ಸೊ ಅದರಲ್ಲಿ ನಾವು ಇವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ದಟ್ ಈಸ್ ಅಬೌಟ್ ನೇಪಿಯರ್ ಬೋನ್ಸ್. ಓಕೆ, ನೆಕ್ಸ್ಟ್ ಇಸ್ ನೇಪಿಯರ್ ಬೋನ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬಂತು? ಸ್ಲೈಡ್ ರೂಲ್ ಅಂತ ಬಂತು. ಓಕೆ, ಸ್ಲೈಡ್ ರೂಲ್ ಅಂತ ಬಂತು. ಈ ಸ್ಲೈಡ್ ರೂಲ್ ಅಲ್ಲಿ ಯಾವ್ಯಾವುದು ಕ್ಯಾಲ್ಕುಲೇಟ್ ಮಾಡಬಹುದಿತ್ತು? ಅರ್ಥಮೆಟಿಕ್ ಆಪರೇಷನ್ಸ್ ಲೈಕ್ ಅಡಿಷನ್ ಮಾಡಬಹುದಿತ್ತು, ಸಬ್ಟ್ರಾಕ್ಷನ್ ಮಾಡಬಹುದಿತ್ತು, ಮಲ್ಟಿಪ್ಲಿಕೇಶನ್ ಮಾಡಬಹುದಿತ್ತು, ಡಿವಿಷನ್ ಸಹ ಮಾಡಬಹುದಿತ್ತು. Okay, so in the slide rule we can calculate addition, multiplication, subtraction and division. Okay, so this slide rule was invented by William Ortred. Okay, this slide rule na yaru invent madidru andre William Ortred. So idella ಒಂದು ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್. Okay, so slide rule was invented by William Ortred. ಯಾವ ರೀತಿ ಇತ್ತು ಈ slide rule? This is a slide rule. Okay, so ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ಒಂದು ಸ್ಕೇಲ್ ಕಾಣಿಸ್ತಾ ಇದೆ. ಈ ಸ್ಕೇಲ್ ಅಲ್ಲಿ ಏನ್ ಮಾಡ್ತಾ ಇದ್ರು? ನಂಬರ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಮೂವಬಲ್ ಒಂದು ಸ್ಕೇಲ್ ತರ ಇದೆ ಈ ಕಡೆ. ಓಕೆ, ಸೊ ಇದನ್ನ ಈ ತರ ಮೂವ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಸೊ ಈ ತರ ಮೂವ್ ಮಾಡ್ಕೊಂಡು ಹೋದಾಗ ನಮ್ಗೆ ಯಾವ ರೀತಿ ಬೇಕೋ ಕ್ಯಾಲ್ಕುಲೇಷನ್ ಲೈಕ್ ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಮತ್ತೆ ಡಿವಿಷನ್ ಆಗಿರ್ಬೋದು. ಓಕೆ, ಸೊ ಅದನ್ನ ಇಲ್ಲಿ ಮೂವ್ ಆದಾಗ ನಮ್ಗೆ ಯಾವ ತರ ಬೇಕೋ ಕ್ಯಾಲ್ಕುಲೇಷನ್ ಅದನ್ನ ಇಲ್ಲಿ ಮಾಡ್ಕೊಳ್ಬಹುದು. ಓಕೆ, ದಿಸ್ ಈಸ್ ಅಬೌಟ್ ದ ಸ್ಲೈಡ್. ಓಕೆ, ನಿಮ್ಗೆ ಇನ್ನೂ ಇದೆಲ್ಲ ಇಮೇಜಸ್ ಇನ್ನೂ ಚೆನ್ನಾಗಿ ನೀವು ನೋಡಬೇಕು ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಎಲ್ಲಾ ಇಮೇಜಸ್ ಇದ್ರ ಬಗ್ಗೆ ಸಿಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಬಹುದು. ಓಕೆ, ದಿಸ್ ಈಸ್ ಅಬೌಟ್ ಸ್ಲೈಡ್ ರೂಲ್. ಸ್ಲೈಡ್ ರೂಲ್ ಇಟ್ ಈಸ್ used for addition, multiplication, division and subtraction. It was invented by William Ortred. Okay, next is adding machine Pascaline. Next ಬಂದಿದೆ ಯಾವುದು? adding machine Pascaline. It is a first mechanical adding machine. Okay, next ಬಂದಿದೆ ಯಾವುದು? adding machine Pascaline. next ಬಂದಿದ್ದು adding machine Pascaline. ಏನಿದು? is a first mechanical adding machine. first ಬಂದಿದ್ದು ಮೆಕ್ಯಾನಿಕಲಿ ಆಡ್ ಮಾಡಬಹುದು. ಓಕೆ, ಸೊ ಮೆಕ್ಯಾನಿಕಲ್ ಆಡಿಂಗ್ ಮೆಷಿನ್ ಫಸ್ಟ್ ಬಂದಿದೆ. ಇದನ್ನ ಇನ್ವೆಂಟ್ ಮಾಡಿದವರು ಯಾರು? ಇಟ್ ವಾಸ್ ಇನ್ವೆಂಟೆಡ್ ಬೈ ಬ್ಲೇಸ್ ಪ್ಯಾಸ್ಕಲ್. ಓಕೆ, ಇಟ್ ವಾಸ್ ಇನ್ವೆಂಟೆಡ್ ಬೈ ಬ್ಲೇಸ್ ಪ್ಯಾಸ್ಕಲ್. ಬ್ಲೇಸ್ ಪ್ಯಾಸ್ಕಲ್ ಇನ್ 1961. ಇವರು 1961 ಅಲ್ಲಿ ಇದನ್ನ ಇನ್ವೆಂಟ್ ಮಾಡಿದ್ರು. ಅಂಡ್ ದಿಸ್
ಆಲ್ಸೋ ಕಾಲ್ಡ್ ಆಸ್ ಪ್ಯಾಸ್ಕಲಿನ್ ಮಿಷಿನ್ ಅಂತಾನೂ ಕರಿತೀವಿ. ಓಕೆ, ಎಕ್ಸಾಮ್ ಅಲ್ಲಿ ನಿಮಗೆ ಆಡಿಂಗ್ ಮಿಷಿನ್ ಪ್ಯಾಸ್ಕಲಿನ್ ಅಂತ ಏನಾದರೂ ಕೇಳಬಹುದು ಅಥವಾ ಪ್ಯಾಸ್ಕಲಿನ್ ಮಿಷಿನ್ ಅಂತ ಏನಾದರೂ ಕೇಳಬಹುದು. ಓಕೆ, ಸೊ ಬೋತ್ ಆರ್ ಸೇಮ್. This adding machine Pascaline is also called as Pascaline machine. ಅದರ ಇನ್ನೊಂದು ಹೆಸರು Pascaline machine. Okay, ಇದು ಯಾವ ತರ ಇರುತ್ತೆ? It had a box with 8 movable wheels. See this adding machine Pascaline. ಇಲ್ಲಿ ನೋಡಿ, ಇಲ್ಲಿ wheels ಕಾಣ್ತಾ ಇದೆಯಾ? ಓಕೆ, ಇನ್ನು ಇದು ದೊಡ್ಡದಿದೆ, ಇನ್ನು 8 ಮೂವಬಲ್ ವೀಲ್ಸ್ ಇರಬೇಕು ಇದರಲ್ಲಿ. ಓಕೆ, ಈಗ ದಿಸ್ ಇಸ್ ಕಾಲ್ಡ್ ಆಸ್ ವೀಲ್ಸ್. ಓಕೆ, ಇದು ಯಾವ ರೀತಿ ವರ್ಕ್ ಆಗ್ತಿತ್ತು? ಸಿ, ಇಟ್ ಹ್ಯಾಡ್ ಎ ಬಾಕ್ಸ್ ವಿತ್ 8 ಮೂವಬಲ್ ವೀಲ್ಸ್. 8 ಮೂವಬಲ್ ವೀಲ್ಸ್ ಇರ್ತಾ ಇತ್ತು. ಅದನ್ನ ನಾವು ಏನಂತ ಕರಿತೀವಿ? ಡಯಲ್ಸ್ ಅಂತ ಕರಿತೀವಿ. ಓಕೆ, ಆ ವೀಲ್ಸ್ ನಾವು ಏನಂತ ಕರಿತೀವಿ? ಡಯಲ್ಸ್ ಅಂತ ಕರಿತೀವಿ. ದ ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್ ವರ್ ಎಂಟರ್ಡ್ ವಿತ್ ದ ಡಯಲ್ಸ್. ಸೊ ಆ ಡಯಲ್ಸ್ ಅಲ್ಲಿ ಸಿ ದಿಸ್, ಈ ಡಯಲ್ಸ್ ಅಲ್ಲಿ ಈ ನಂಬರ್ಸ್ ಹಾಕಿರ್ತಾರೆ. ಆ ಡಯಲ್ಸ್ ಮುಖಾಂತರ ನಾವು ನಂಬರ್ಸ್ ನ ಎಂಟ್ರಿ ಮಾಡಬಹುದಿತ್ತು. ಓಕೆ, ಸೊ ಇಟ್ ಹ್ಯಾಡ್ ಎ ಬಾಕ್ಸ್ ವಿತ್ 8 ಮೂವಬಲ್ ವೀಲ್ಸ್. 8 ಮೂವಬಲ್ ವೀಲ್ಸ್ ಇರ್ತಿತ್ತು, ಅದನ್ನ ಡಯಲ್ಸ್ ಅಂತ ಕರೆಯೋರು. ಸೊ ಅದನ್ನ ಮೂವ್ ಮಾಡ್ತಾ ಇದ್ವಿ. ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್ ವರ್ ಎಂಟರ್ಡ್ ವಿತ್ ದ ಡಯಲ್ಸ್. ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ ಮೂವ್ಮೆಂಟ್ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಏನೇನು ಕ್ಯಾಲ್ಕುಲೇಷನ್ಸ್ ಮಾಡಬಹುದಿತ್ತು? ಅಡಿಷನ್ ಮಾಡಬಹುದಿತ್ತು, ಸಬ್ಟ್ರಾಕ್ಷನ್ ಮಾಡಬಹುದಿತ್ತು, ಮಲ್ಟಿಪ್ಲಿಕೇಶನ್ ಮಾಡಬಹುದಿತ್ತು, ಡಿವಿಷನ್ ಮಾಡಬಹುದಿತ್ತು. ಓಕೆ, ಸೊ ಏನು ಮ್ಯಾಮ್ ಹಿಂದೆ ನಾವು ಇದರಲ್ಲೂ ಕ್ಯಾಲ್ಕುಲೇಟ್ ಅದೇ ಮಾಡಬಹುದಿತ್ತಲ್ವಾ? ಎಸ್, ಮಾಡಬಹುದಿತ್ತು. ಬಟ್ ಇದರಲ್ಲಿ ಸ್ಮಾಲ್ ನಂಬರ್ಸ್ ಮಾಡಬಹುದಿತ್ತು. ಬಟ್ ಇದರಲ್ಲಿ ನೋಡಿ, ವಿಲ್ ಬಿ ಡನ್ ಆಸ್ ಬಿಗ್ ಆಸ್ ಥೌಸಂಡ್ಸ್. ಓಕೆ, 1000 ಪ್ಲೇಸ್ ಅಷ್ಟು ಸಹ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರ ಇವರು ಯಾರು? ಬ್ಲೇಸ್ ಪ್ಯಾಸ್ಕಲ್ ಅವರು ಇನ್ವೆಂಟ್ ಮಾಡಿದ್ರು. Okay, so next is adding machine Pascaline. It was the first adding mechanical machine. It was invented by Blaise Pascal in 1961. It is also called as Pascaline machine. ಇದು ಯಾವ ರೀತಿ ಇರುತ್ತೆ? It had a box with the 8 movable wheels that is called as dials. Okay, ಅದನ್ನ dials ಅಂತ ಕರೀತಿದ್ರು. The number of calculations were entered with the dials. ಅಂದ್ರೆ ಆ wheels ಕ್ಯಾಲ್ಕುಲೇಷನ್ ಏನೇ ಇದ್ರು ಆ ವೀಲ್ಸ್ ಮುಖಾಂತರ, ಆ ಡಯಲ್ಸ್ ಮುಖಾಂತರ ಮಾಡಬಹುದಿತ್ತು. ಓಕೆ, ಯಾವ್ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಇದರಲ್ಲಿ? ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್, ಇದೆಲ್ಲ ಮಾಡಬಹುದಿತ್ತು. ಬಟ್ ಎಷ್ಟು? ಆಸ್ ಬಿಗ್ ಆಸ್ ಥೌಸಂಡ್ಸ್ ಪ್ಲೇಸ್ ವರೆಗೂ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಈಸ್ ಅಬೌಟ್ ಆಡಿಂಗ್ ಮಿಷಿನ್ ಪಾಸ್ಕಲ್. ನೆಕ್ಸ್ಟ್ ಆಡಿಂಗ್ ಮಿಷಿನ್ ಪಾಸ್ಕಲಿನ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬಂತು? ಲೆಬ್ನಿಸ್ ಕ್ಯಾಲ್ಕುಲೇಟರ್ ಅಂತ ಬಂತು. Okay, I don't have that picture. Please search in Google. Okay, ಅದರ picture ನ Google ಅಲ್ಲಿ ಸರ್ಚ್ ಮಾಡಿ. Leibniz calculator. Next one ಇದು Leibniz calculator ಅಂತ ಬಂತು. ಅದನ್ನ ಯಾರು ಇನ್ವೆಂಟ್ ಮಾಡಿದ್ರು? Gottfried Leibniz. Okay, was invented by Gottfried Leibniz in 1650. Okay, so Gottfried Leibniz ಅವರು ಈ Leibniz calculator ನ ಇನ್ವೆಂಟ್ ಮಾಡಿದ್ರು. ಇದರಲ್ಲಿ ಏನೇನು ಮಾಡಬಹುದಿತ್ತು? ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇಷ್ಟು ಸಹ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಯಾವುದು? ಜಾಕ್ವರ್ಡ್ ಲೂಮ್ಸ್ ಅಂತ ಬಂತು. ಓಕೆ, ನೆಕ್ಸ್ಟ್ ಈಸ್ ಜಾಕ್ವರ್ಡ್ ಲೂಮ್ಸ್. ಇದನ್ನ ಇನ್ವೆಂಟ್ ಮಾಡಿದ್ದು ಜೋಸೆಫ್ ಮ್ಯಾರಿ ಜಾಕ್ವರ್ಡ್. ಓಕೆ, ವಾಸ್ ಇನ್ವೆಂಟೆಡ್ ಬೈ ಜೋಸೆಫ್ ಮ್ಯಾರಿ ಜಾಕ್ವರ್ಡ್ ಇನ್ 1801. Okay, in 1801 ಅಲ್ಲಿ ಜೋಸೆಫ್ ಮ್ಯಾರಿ ಜಾಕ್ವರ್ಡ್ ಅವರು ಈ ಜಾಕ್ವರ್ಡ್ ಲೂಮ್ಸ್ ನ ಇನ್ವೆಂಟ್ ಮಾಡಿದ್ರು. ಓಕೆ, ಸೊ ಹೇಗಿತ್ತು? ಸಿ ದಿಸ್ ಇಸ್ ಜಾಕ್ವರ್ಡ್ ಲೂಮ್ಸ್. ಓಕೆ, ಯಾವ ರೀತಿ? ಪವರ್ ಲೂಮ್ಸ್ ಯೂಸ್ಡ್ ಪಂಚೆಡ್ ಕಾರ್ಡ್, ವುಡನ್ ಕಾರ್ಡ್ಸ್. ಇದರಲ್ಲಿ ಪವರ್ ಲೂಮ್ಸ್ ನ ಯೂಸ್ ಮಾಡಿದ್ರು. ಪವರ್ ಲೂಮ್ಸ್ ಅಂದ್ರೆ ಇದರಲ್ಲಿ ಪವರ್ ಯೂಸ್ ಮಾಡ್ತಾರೆ, ಕರೆಂಟ್ ಯೂಸ್ ಮಾಡ್ತಾರೆ. ಲೂಮ್ ಮೀನ್ಸ್ ಡಿವೈಸ್ ಅಷ್ಟೇ. ಓಕೆ, ಇದರಲ್ಲಿ ಪವರ್ ನ ಯೂಸ್ ಮಾಡ್ಕೊಳ್ಳೋಂತಹ ಡಿವೈಸ್ ಇದೆ. ಲೂಮ್ಸ್ ಮೀನ್ಸ್ ಡಿವೈಸ್. ಓಕೆ, ಪವರ್ ನ ಯೂಸ್ ಮಾಡಿಕೊಂಡು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಓಕೆ, ಇದರಲ್ಲಿ ಯೂಸ್ಡ್ ಪಂಚೆಡ್ ವುಡನ್ ಕಾರ್ಡ್ಸ್ ಅಂತ ಯೂಸ್ ಮಾಡ್ತೀವಿ. ಏನು ಅದರಲ್ಲಿ ಪಂಚೆಡ್ ವುಡನ್ ಕಾರ್ಡ್ಸ್ ಅಂದ್ರೆ ಡಿಜಿಟಲ್ ಡೇಟಾ. ಓಕೆ, ಡಿಜಿಟಲ್ ಡೇಟಾ ಅದರಲ್ಲಿ ಪ್ರಿಂಟ್ ಆಗಿರ್ತಿತ್ತು. ಲೈಕ್ ಟೆಕ್ಸ್ಟ್ ಆಗಿರ್ಬೋದು, ಓಕೆ, ಇಮೇಜಸ್ ಆಗಿರ್ಬೋದು. ಸೊ ಇದರಲ್ಲಿ ಅದರಲ್ಲೇ ಆಲ್ರೆಡಿ ಪ್ರಿಂಟ್ ಇರುತ್ತೆ, ನಾವು ಅದನ್ನು ನೋಡಬಹುದು ಅಷ್ಟೇ. ಓಕೆ, ಸೊ ಪಂಚೆಡ್ ವುಡನ್ ಕಾರ್ಡ್ಸ್
ಇರ್ತಿತ್ತು. ಓಕೆ, ಸೊ ಜಾಕ್ವಾರ್ಡ್ ಲೂಮ್ಸ್ ಇಟ್ ವಾಸ್ ಇನ್ವೆಂಟೆಡ್ ಬೈ ಜೋಸೆಫ್ ಮ್ಯಾರಿ ಜಾಕ್ವಾರ್ಡ್ ಇನ್ 1801. ಇದು ಯಾವ ರೀತಿ ಇರ್ತಿತ್ತು? ಇಟ್ಸ್ ಎ ಪವರ್ ಲೂಮ್ಸ್, ಪವರ್ ನ ಯೂಸ್ ಮಾಡ್ಕೊಳ್ಳುವಂತಹ ಇದೊಂದು ಡಿವೈಸ್. ಓಕೆ, ಯೂಸ್ಡ್ ಫಾರ್ ಪಂಚ್ಡ್ ವುಡನ್ ಕಾರ್ಡ್ಸ್. ಪಂಚ್ಡ್ ವುಡನ್ ಕಾರ್ಡ್ಸ್ ನ ಇದರಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಏನೇನೋ ಟೆಕ್ಸ್ಟ್ ಹಾಕ್ಸ್ಕೋಬೇಕು ಮತ್ತೆ ಪಿಕ್ಚರ್ಸ್ ಹಾಕ ಆಟೋಮೆಟಿಕ್ ಆಗಿ ಅದರಲ್ಲಿ ಬಂದ್ಬಿಡೋದು. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ ಜಾಕ್ವಾರ್ಡ್ ಲೂಮ್ಸ್. ನೆಕ್ಸ್ಟ್ ಇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಚಾರ್ಲ್ಸ್ ಬ್ಯಾಬೇಜ್. Okay, Charles Babbage was the father of computer. It's where he was the father of computer? Charles Babbage. It's very important. Okay, one marks ke tummane important. Who is the father of computer? Charles Babbage. Charles Babbage. Ivaru ಏನು ಮಾಡಿದ್ರು? Charles Babbage. He was a British mathematician. Okay, ಇವರು ಬ್ರಿಟಿಷ್ ಮ್ಯಾಥಮೆಟಿಷಿಯನ್ ಇನ್ 1822. 1822 ನಲ್ಲಿ ಇವರು ಇದನ್ನ ಇನ್ವೆಂಟ್ ಮಾಡಿದ್ರು. ಹಿ ಕಾಲ್ಡ್ ಇಟ್ ಆಸ್ ಓಕೆ. ಇವರು ಇದನ್ನ ಈ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಒಂದು ಮಷೀನ್ ನ ಕಂಡುಹಿಡಿದ್ದಾರೆ. ಓಕೆ, ಯಾವುದು? ಅದಕ್ಕೆ ನಾವು ಡಿಫರೆನ್ಸ್ ಇಂಜಿನ್ ಅನ್ನೋದನ್ನ ಇವರು ಇನ್ವೆಂಟ್ ಮಾಡಿದ್ರು. ಓಕೆ, ಇದನ್ನ ಡಿಫರೆನ್ಸ್ ಇಂಜಿನ್. ಈ ಡಿಫರೆನ್ಸ್ ಇಂಜಿನ್ ಅಲ್ಲಿ ಈಕ್ವೇಷನ್ಸ್ ಹಾಕಬಹುದು. ಓಕೆ, ಈಕ್ವೇಷನ್ಸ್ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದು. ಆ ತರ ಒಂದು ಮಿಷಿನ್ ನ ಕಂಡುಹಿಡಿದ್ರು. ಅದನ್ನ ಏನಂತ ಕರೆದ್ರು? ಡಿಫರೆನ್ಸ್ ಇಂಜಿನ್ ಅಂತ ಕರೆದ್ರು. ಲೇಟರ್ ಡಿಫರೆನ್ಸ್ ಇಂಜಿನ್ ಆದ್ಮೇಲೆ ಲೇಟರ್ ಅದನ್ನ ಇವ್ರು ಏನಂತ ಇನ್ನೊಂದು ಹೆಸರಲ್ಲಿ ಇನ್ನೊಂದು ಮಿಷಿನ್ ಅದಕ್ಕೆ ಇನ್ನೊಂದು ಹೆಸರಿಟ್ರು. ಅದನ್ನ ಅನಾಲಿಟಿಕಲ್ ಇಂಜಿನ್ ಅಂತ ಕರೆದ್ರು. ಓಕೆ, ಈ ಅನಾಲಿಟಿಕಲ್ ಇಂಜಿನ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಆಗೋದ್ರೆ ನನಗೆ ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿ ಕಂಪ್ಯೂಟರ್ ಫಂಕ್ಷನಲ್ ಕಾಂಪೊನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಅಂತ ಹೇಳಿದ್ದೀನಿ. ಇನ್ಪುಟ್ ಯೂನಿಟ್ ಆಗಿರಬಹುದು, ನೆಕ್ಸ್ಟ್ ಸ್ಟೋರೇಜ್ ಯೂನಿಟ್ ಆಗಿರಬಹುದು, ನೆಕ್ಸ್ಟ್ ಮೆಮೊರಿ ಯೂನಿಟ್, ಸಾರಿ ಸ್ಟೋರೇಜ್ ಯೂನಿಟ್ ಆರ್ ಮೆಮೊರಿ ಯೂನಿಟ್, ನೆಕ್ಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮತ್ತೆ ಔಟ್ಪುಟ್ ಯೂನಿಟ್. ಸೊ ಅಷ್ಟು ಯೂನಿಟ್ಸ್ ಗಳನ್ನ ಈ ಅನಾಲಿಟಿಕಲ್ ಇಂಜಿನ್ ಅಲ್ಲಿ ಹಾಕುತ್ತೆ. ಓಕೆ, ಫಸ್ಟ್ ಅದಕ್ಕೋಸ್ಕರ ಇವರಿಗೆ ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತೀವಿ. ಓಕೆ, ವಾಸ್ ದ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ಫಸ್ಟ್ he invented difference engine. ಓಕೆ, ಡಿಫರೆನ್ಸ್ ಇಂಜಿನ್ ಅಲ್ಲಿ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ವಿ, ಈಕ್ವೇಷನ್ಸ್ ಹಾಕ್ತಾ ಇದ್ವಿ. ಅದಾದ ನಂತರ ಅವರು ಲೇಟರ್ ಆಗಿ ಅನಾಲಿಟಿಕಲ್ ಇಂಜಿನ್ ನ ಇದು ಮಾಡಿದ್ರು. ಓಕೆ, ಅನಾಲಿಟಿಕಲ್ ಇಂಜಿನ್ ಅಲ್ಲಿ ನಾವು ಇನ್ಪುಟ್ ಯೂನಿಟ್ ಆಗಿರಬಹುದು, ನೆಕ್ಸ್ಟ್ ಔಟ್ಪುಟ್ ಯೂನಿಟ್ ಆಗಿರಬಹುದು, ಸ್ಟೋರೇಜ್ ಯೂನಿಟ್ ಆಗಿರಬಹುದು, ಮತ್ತೆ ಇನ್ನೊಂದು CPU ಆಗಿರಬಹುದು. ಸೊ ಅದನ್ನ ನೆಕ್ಸ್ಟ್ ಅದನ್ನ ಅಡಾಪ್ಟ್ ಮಾಡಿದ್ಯಾ ಅದರಲ್ಲಿ ಈ ಅನಾಲಿಟಿಕಲ್ ಇಂಜಿನ್. ಓಕೆ, ಸೊ he was also called as the father of computer. Next is Lady Ada Lovelace. Okay, next ಈ ಕಂಪ್ಯೂಟರ್ ಕಂಡಿದ್ದ ಆದ್ಮೇಲೆ ಇದು ಚಾರ್ಲ್ಸ್ ಬ್ಯಾಬೇಜ್ ಆದ್ಮೇಲೆ ಬಂದು ಲೇಡಿ ಎಡಾ ಲವ್ಲೇಸ್ ಅಂತ. He was the first lady programmer. One marks, it's very important. Okay, next ಪ್ರೋಗ್ರಾಮಿಂಗ್ ಅಂತ ಸ್ಟಾರ್ಟ್ ಆಯ್ತು. ಓಕೆ, ಸೊ ಪ್ರೋಗ್ರಾಮ್ಸ್ ಅಂತ ಸ್ಟಾರ್ಟ್ ಆದಾಗ ಫಸ್ಟ್ ಲೇಡಿ ಯಾರು ಆ ಪ್ರೋಗ್ರಾಮ್ಸ್ ಅಂತ ಇದು ಮಾಡಿದ್ರೆ ಲೇಡಿ ಎಡಾ ಲವ್ಲೇಸ್ ವಾಸ್ ದ ಫಸ್ಟ್. ಶಿ ವಾಸ್ ದ ಫಸ್ಟ್ ಪ್ರೋಗ್ರಾಮರ್. ಓಕೆ, ಸಾರಿ ನೋಡಿ ಡಿಫರೆನ್ಸ್ ಇಂಜಿನ್ ನಾನು ಚಾರ್ಲ್ಸ್ ಬ್ಯಾಬೇಜ್ ಹೇಳಿದಲ್ಲ ಡಿಫರೆನ್ಸ್ ಇಂಜಿನ್. ಸೊ ಡಿಫರೆನ್ಸ್ ಇಂಜಿನ್ ಹೀಗಿತ್ತು. ಓಕೆ, ಸೊ ದಿಸ್ ಇಸ್ ದ ಡಿಫರೆನ್ಸ್ ಇಂಜಿನ್. ಮುಂಚೆ ಎಲ್ಲ ಕಂಪ್ಯೂಟರ್ಸ್ ಹೇಗಿತ್ತು ನೋಡಿ, ಈಗಲೂ ಅವಾಗಿದ್ದಕ್ಕೂ ಎಷ್ಟು ಡಿಫರೆನ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಡಿಫರೆನ್ಸ್ ಇಂಜಿನ್. ಸೊ I said about the Lady Ada Lovelace. She is the first lady programmer. Okay, she is a Lady Ada Lovelace. ಕೇಳ್ತಾರೆ one marks, who is the first programmer ಅಂತಂದ್ರೆ one marks ಕೇಳ್ತಾ ಬರಬೇಕು Lady Ada Lovelace ಅಂತ. ಓಕೆ, ಅದಾದ ನಂತರ ನೆಕ್ಸ್ಟ್ ಬಂದಿದ್ದು Hollerith tabulating machine ಅಂತ. ಓಕೆ, ನೆಕ್ಸ್ಟ್ ಇಸ್ Hollerith tabulating machine. ಇದನ್ನ ಇನ್ವೆಂಟ್ ಮಾಡಿದ್ವಿ. ವಾಸ್ ಇನ್ವೆಂಟೆಡ್ ಬೈ ಹರ್ಮನ್ ಹಾಲೆರಿತ್. ಓಕೆ, ವಾಸ್ ಇನ್ವೆಂಟೆಡ್ ಬೈ ಹರ್ಮನ್ ಹಾಲೆರಿತ್ ಇನ್ 1889. 1889 ಅಲ್ಲಿ ಹರ್ಮನ್ ಹಾಲೆರಿತ್ ಅನ್ನೋರು ಇದನ್ನ ಇನ್ವೆಂಟ್ ಮಾಡ್ತಾರೆ. ಏನಕ್ಕೋಸ್ಕರ ಇದನ್ನ ಇನ್ವೆಂಟ್ ಮಾಡ್ತಾರೆ ಅಂದ್ರೆ ಇಟ್ಸ್ ಎ ಕೌಂಟಿಂಗ್ ಮಿಷನ್. ಇದೊಂದು ಕೌಂಟಿಂಗ್ ಮಿಷನ್. USA ನಲ್ಲಿ ಪಾಪ್ಯುಲೇಷನ್ ನ ಕೌಂಟ್ ಮಾಡೋದಕ್ಕೋಸ್ಕರ ಈ ಮಿಷನ್ ನ ಇವರು ಇನ್ವೆಂಟ್ ಮಾಡ್ತಾರೆ. ಹರ್ಮನ್ ಹಾಲೆರಿತ್ ಅನ್ನೋರು it is a counting machine to calculate the population of the USA. USA ನಲ್ಲಿ ಪಾಪ್ಯುಲೇಷನ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಹಾಲೆರಿತ್ tabulating machine ನ ಇನ್ವೆಂಟ್ ಮಾಡಿದ್ರು. Who invented that one? Herman Hollerith.
That's about this Hermann Holler tableting machine. That is about the evolution of computers. ಗೊತ್ತಾಯ್ತಲ್ಲ ಈಗ ಹೇಗೆ ಕಂಪ್ಯೂಟರ್ ಈಗಿನ ಕಾಲದಲ್ಲಿ ಹೇಗೆ ಬಂತು ಅಂತ. ಓಕೆ, ಸೊ ಫಸ್ಟ್ ಬಂದಿದ್ದು ಅಬಾಕಸ್, ನೆಕ್ಸ್ಟ್ ನೇಪಿಯರ್ ಬೋನ್ಸ್, ಅದಾದ್ಮೇಲೆ ಸ್ಲೈಡ್ ರೂಲ್ ಅಂತ ಬಂತು, ನೆಕ್ಸ್ಟ್ ಆಡಿಂಗ್ ಮಿಷಿನ್ ಪ್ಯಾಸ್ಕಲ್ ಅಂತ ಬಂತು, ನೆಕ್ಸ್ಟ್ ಲೆಬ್ನಿಸ್ ಕ್ಯಾಲ್ಕುಲೇಟರ್ ಅಂತ ಬಂತು, ನೆಕ್ಸ್ಟ್ ಜಾಕ್ವರ್ಡ್ ಬ್ಲೂಮ್ಸ್ ಅಂತ ಬಂತು, ನೆಕ್ಸ್ಟ್ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋರು ಡಿಫರೆನ್ಸ್ ಇಂಜಿನ್ ಅಥವಾ ಅನಾಲಿಟಿಕಲ್ ಇಂಜಿನ್ ನ ಇನ್ವೆಂಟ್ ಮಾಡಿದ್ರು. ನೆಕ್ಸ್ಟ್ ಲೇಡಿ ಅಡಾ ಲವ್ಲೆಸ್ ಇವರು ಫಸ್ಟ್ ಪ್ರೋಗ್ರಾಮ್ಸ್ ನ ಇನ್ವೆಂಟ್ ಮಾಡಿದ್ರು, ಐ ಮೀನ್ ಡೆವಲಪ್ ಮಾಡಿದ್ರು. ನೆಕ್ಸ್ಟ್ ಹಾಲರ್ ಟ್ಯಾಬ್ಲೆಟಿಂಗ್ ಮಿಷಿನ್. ಓಕೆ, ಸೊ ಇಷ್ಟು about the evolution of computer. Okay, the next video we are going to study about the generations of computer.